ಮೈಸೂರು ಎಂಬ ಹೆಸರಿನ ಮೂಲವನ್ನು ಹಿಂದೂ ಪುರಾಣಗಳೊಂದಿಗಿಂತಲೂ ಹೆಚ್ಚಾಗಿ ದೇವಿ ಚಾಮುಂಡೇಶ್ವರಿ ಮತ್ತು ಮಹಿಷಾಸುರನ ಕಥೆಯೊಂದಿಗೆ ಸಂಧಾನ ಮಾಡಲಾಗುತ್ತದೆ. ಪುರಾಣಗಳ ಪ್ರಕಾರ ಮೈಸೂರು ಒಂದು ಕಾಲದಲ್ಲಿ ರಾಕ್ಷಸ ಮಹಿಷಾಸುರನ ಆಳ್ವಿಕೆಯಲ್ಲಿತ್ತು. ಈ ಮಹಿಷಾಸುರನು ಮಹಾ ತಪಸ್ಸು ಮಾಡಿ ಪರಮೇಶ್ವರನಿಂದ ವರಪ್ರಾಪ್ತಿ ಪಡೆದನು. ಈ ವರದ ಅನುದಾನದಿಂದ ಅವನು ದೇವತೆಗಳಿಗೂ ಅಪಹಾಸ್ಯವಾಯಿತು ಮತ್ತು ಅವನು ಭೂಮಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡನು. ಇದರಿಂದ ಪರಿತಪಿಸಿದ ದೇವತೆಗಳು ಪರಾಶಕ್ತಿಯನ್ನು ಪ್ರಾರ್ಥಿಸಿದರು ಮತ್ತು ಈ ಪ್ರಾರ್ಥನೆಯಿಂದ ದೇವಿ ಚಾಮುಂಡೇಶ್ವರಿ ದುರ್ಗಾದೇವಿ ಮಹಿಷಾಸುರನನ್ನು ಸಂಹಾರ ಮಾಡಿದಳು. ಈ ಘೋರ ಯುದ್ಧವು ಚಾಮುಂಡಿ ಬೆಟ್ಟದ ಮೇಲೆ ನಡೆದಿದ್ದು ಕೊನೆಗೆ ದೇವಿ ಮಹಿಷಾಸುರನನ್ನು ವಧಿಸಿದಳು. ಈ ದೈವಿಕ ಘಟನೆಯ ನೆನಪಿಗಾಗಿ ಈ ಪ್ರದೇಶವನ್ನು ಮಹಿಷಾಸುರನ ಊರು ಎಂದೇ ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಮಹಿಷಾಸುರನ ಊರು ಮಹೀಸೂರು ಎಂದಾಯಿತು ಮತ್ತು ನಂತರ ಇದು ಮೈಸೂರು ಎಂಬ ರೂಪಕ್ಕೆ ಬದಲಾಗಿತು. ಪರಂಪರೆಯ ಪ್ರಕಾರ ಮೈಸೂರಿನ ಹೆಸರು ಮಹಿಷಾಪುರ ಎಂಬ ಸಂಸ್ಕೃತ ಪದದಿಂದ ಬಂದಿರಬಹುದು. ಮೈಸೂರು ಎಂಬ ಹೆಸರಿನ ಪ್ರಾಚೀನ ಉಲ್ಲೇಖಗಳನ್ನು ಹಲವಾರು ಹೊಯ್ಸಳ ಮತ್ತು ವಿಜಯನಗರ ಅರಸರು ಈ ಪ್ರದೇಶವನ್ನು ತಮ್ಮ ಆಡಳಿತ ಭಾಗವನ್ನಾಗಿ ಮಾಡಿಕೊಂಡರು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಮೈಸೂರು ರಾಜ್ಯವು ಬೆಳವಣಿಗೆ ಕಂಡಿತು. ಒಡೆಯರ್ ವಂಶ 1399ರಲ್ಲಿ ಒಡೆಯರ್ ವಂಶದ ಶಾಸಕರು ಮೈಸೂರನ್ನು ತಮ್ಮ ಸಿಂಹಾಸನ ಸ್ಥಾನವನ್ನಾಗಿ ಮಾಡಿದರು. ಅವರ ಆಡಳಿತದಿಂದ ಮೈಸೂರು ನಗರ ಒಂದು ಪ್ರಮುಖ ರಾಜಕೀಯ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆಯಿತು. ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಮೈಸೂರು ನಗರ ಒಂದು ಮಹತ್ವದ ಕೇಂದ್ರವಾಗಿತ್ತು. ಇದು ದಕ್ಷಿಣ ಭಾರತದ ಆಡಳಿತಕ್ಕೆ ಮುಖ್ಯ ಸ್ಥಳವಾಯಿತು. ಮೈಸೂರು ಸಂಸ್ಥಾನವು ಬ್ರಿಟಿಷ್ನ ಪ್ರಭುತ್ವದಲ್ಲಿ ಆಡಳಿತ ನಡೆಸಿದ್ದ ಪ್ರಮುಖ ರಾಜ್ಯವಾಗಿತ್ತು. ಇಂದಿನ ಮೈಸೂರು ಕನ್ನಡ ನಾಡಿನ ಸಾಂಸ್ಕೃತಿಕ ತೊಟ್ಟಿಲಾಗಿದೆ. ಈ ಊರು ದಸರಾ ಉತ್ಸವ, ರಾಜಮನೆತನದ ಪರಂಪರೆ, ಕಲಾ ಸಾಹಿತ್ಯ ಹಾಗೂ ಐತಿಹಾಸಿಕ ದೇಗುಲಗಳಿಂದ ಪ್ರಸಿದ್ಧವಾಗಿದೆ. ಮೈಸೂರು ದಸರಾ ಉತ್ಸವವನ್ನು ದಿವ್ಯ ಭಾವನೆಯೊಂದಿಗೆ ಸಂಭ್ರಮಿಸುತ್ತಾರೆ. ಇದು ದೇವಿ ಚಾಮುಂಡೇಶ್ವರಿ ಹಾಗೂ ಮಹಿಷಾಸುರನ ಕಥೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಈ ರೀತಿಯಾಗಿ ಮೈಸೂರು ಎಂಬ ಹೆಸರಿನ ಮೂಲ ಮಹಿಷಾಸುರನ ಪುರಾಣ ಕಥೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಪೌರಾಣಿಕ, ಶಾಸನಿಕ ಮತ್ತು ಐತಿಹಾಸಿಕ ಮೂಲಗಳ ಪ್ರಕಾರ ಈ ಹೆಸರು ಮಹಿಷಾಸುರನ ಊರು ಎಂಬುದರಿಂದ ರೂಪುಗೊಂಡಿದೆ. ಇಂದಿನ ಮೈಸೂರು ನಗರ ತನ್ನ ಐತಿಹಾಸಿಕ ಮೂಲ ಸಾಂಸ್ಕೃತಿಕ ನಗರವಾಗಿದೆ.